ಮಹಿಳಾ ಮಣಿಗಳು ಬರ್ಬೇಕು ಬರ್ರಿ ಕುತ್ಗಾರಿ ಆಕೆಲ್ಲಿ ಹೋಗ್ಕೊಳ್ರಿ ಮನೆ ಬಿಟ್ಟು ಮನೆ ಮಕ್ಕಂಡು ನೋಡ್ರಿ ಅಂದಂಗೆ ನೀವೇನ್ರಿ ಬೆಳಗ್ಗೆನ ಬಂದ್ಬಿಟ್ಟಿರಿ ಏನಾರ ಇತ್ತೇನ್ರಿ ಹೇಳೋಂಥ ಸಮಾಚಾರ? ಏನು ಹೇಳಿದ್ರಿ? ಅಲ್ಲಿ ಹೋಗಿ ಜಿಮ್ ಒಳಗೆ ಅಡ್ಮಿಷನ್ ಮಾಡಿಸ್ಕೊಂಡೇವಿ. 2-3 ದಿವಸದಿಂದ ಹೋಗಿ ಏನಂತಲ್ಲ ಅಂತಕ್ಕ ಅವ್ರು ನನಗೆ ಫೋನ್ ಮಾಡ್ಯಾರ, ಎಂಥ ಕಸ್ಟಮರ್ ಕರ್ಕೊಂಬಂದಿರ ನೀವು, ಬರಾಕತ್ತಿಲ್ಲ ಅವರು, ಮತ್ತೆ ನೋಡಿದ್ರೆ ತೆಳ್ಳಗಾಗಬೇಕು ಒಂದು ವಾರದಾಗ ಅಂತಾರೆ. ನಾಳೆ 3 ದಿನ ತರದ್ ಬಿಟ್ಟ ಇನ್ನೇನು ತೆಳ್ಳಗಾಕಾರ ಅವರು ಅಂತ ನನಗೆ ಫೋನ್ ಮಾಡಿ ಕೇಳತ್ತಾರ ಅವರು. ಅದಕ್ಕೆ ಕರ್ಕೊಂಡು ಹೋದ್ರಾತ ಅಂತ ಹೇಳಿ ಬಂದನ್ರಿ. ಸುದ್ದಾತ್ ನೋಡ್ರಿ ಬಾಳೆ ಹಾಕಿರೆ ಅದು 2 ದಿವಸದಿಂದ ಅದು ಓಡೋದಿರುತ್ತೆ ಟ್ರೆಡ್ಮಿಲ್, ಅದ್ರ ಮೇಲೆ ಓಡಾಕ್ಯಂತ ಹೋಗಿ ಲಗಟ ಹೊಡೆದ್ಬಿಟ್ಟಾಳಂತ್ರಿ. ಹಾಗಾಗಿ ಭಾಳ ಸೊಂಟ ಹೊಡೆದು ಬಿದ್ದೈತಿ. ಎದ್ರ ಕುಂದ್ರೋದು ಕಷ್ಟ, ಕುಂದ್ರಿ ಹೇಳೋದು ಕಷ್ಟ ಅಂತಂದು ಮಕ್ಕಂಡಳ್ರಿ ಇವತ್ತು. ಆಕೇನು ಜಿಮ್ಗೆ ಹೋಗಲ್ ಬಿಡ್ರಿ, ಸುಮ್ಮನೆ ರೊಕ್ಕ ದಂಡ ಬಡಿಸಿಲ್ಲ ನಾನು. ಅಯ್ಯ ನೀವು ಸ್ವಲ್ಪ ಸುಮ್ಮನೆ ಇರ್ತೀರೇನ? ನಿಮ್ಗೆ ರೊಕ್ಕ ಹೋದು ಅನ್ನೋದು ಅಷ್ಟ ಹತ್ತೈತಿ. ನನ್ನ ಸೊಂಟ ಮುರಿದಿರೋದು ಯಾರಿಗೆ ಹೇಳಿ ನಾನು? ಏನಾಯ್ತು ನನ್ನ ಸೊಂಟ ಏನಿಲ್ಲ ಅಂತ ಕೇಳಾರಲ್ಲ. ನನ್ನ ರೊಕ್ಕ ಹೋದು ಒಂದು ದಿನಕ್ಕೆ 9 ಸಲ ಅಂತಾರ. ಅಯ್ಯ ನಾನೇನು ಅನ್ಬರ್ತಂಗಿಲ್ಲ ಮರ, ಈಗ ಇದ್ದಂಗೆ ಹೇಳಿದೆ ಬರೀ ರೊಕ್ಕ ಹಾಳು ಮಾಡಕ್ಕಂತ ನೋಡಿಕೆ ಅಂತಂದು. ಹೋಲ್ ಬಿಡು, ಈಗೇನು ಅನ್ಬಾರ್ದೋದಿಲ್ಲ ಸರಿ. ಭಾಳ ಹೊಡ್ತೈತೆ ನಾಲಲ್ತಕ್ಕ ಹೇಳೋದು ಕಳಿಸ್ಬೇಕಿಲ್ಲ. ಬಂದು ಒಂದಿಟ್ಟು ನೋಡ್ತಿದ್ದೆ ಏನಾಗೈತೆ ಏನಿಲ್ಲ ಅಂತಂದು. ಕಡೆಗೋಟ 2 ರೊಟ್ಟಿನ ಸುಟ್ಟು ಕೊಡ್ತಿದ್ದೆ ನಾವು ಬಂದು. ಅಯ್ಯ ಶರಕ ನೀ ಸುಮ್ಮನಿರು. ಅಲ್ಲ ನೀನು ಬೇರೆ ರೊಟ್ಟಿ ಸುಟ್ಟು ಕೊಡ್ತಿದ್ದೆ, ನೀನು ಸೊಂಟಕ್ಕೆ ಮಲ ಮಸ್ತಿದ್ದೆ ಅನ್ನೋದ ಬರ್ತೈತಿ. ಅಲ್ಲಿ ಜಿಮ್ನಿರು ನನ್ನ ಹೆಸರು ಕೇಳಾಕತ್ತಾರ. ಎಂಥ ಸ್ಟೂಡೆಂಟ್ ಕರ್ಕೊಂಬಂದಿರಿ, ಅವ್ರ ನೆಟ್ಟಿಗೆ ಬರೋಂಗಿಲ್ಲ ಏನಿಲ್ಲ. ನಮ್ಮ ಜಿಮ್ಮಿನ ಹೆಸರು ಅಂತಂದ್ರೆ ನೋಡ್ರಿ ಅಕ್ಕಾರ ನಿಮ್ಮ ಕಡೆಯಿಂದ ದಂಡ ಕಟ್ಟಿಸ್ತಾನೆ ಅಂತ ಅನ್ನಕತ್ತಾರ ಅವರು. ಅದನ್ನು ಹೇಳುವಲ್ಲ, ಬರೇ ಇದನ್ನು ಹೇಳ್ತಾಳ. ಅರೆ ಗಟ್ಟಳು ಅದ ಬಿಡು, ಅವನ ಏನೋ ಆರಾಮಿಲ್ಲ ಅಂದ್ರೆ ಹೋಗ್ಬೇಕೇನ ಅವಾಗ. ನಾವು ಮೊದಲು ಚೆಂದಾಗಿ ಗಟ್ಟಿದ್ರೆ ಅಂತ ಜಿಮ್ ಬೇಕಾದಷ್ಟು ಅಡ್ಡಾಡ್ಬೋದವ. ಹೋಗು, ನಿನಗೆ ಅಷ್ಟರ ಮಟ್ಟಿಗೆ ಹೆಸರು ಕೆಡ್ತೈತಿ ಅನ್ನೋದಿತ್ತಂದ್ರೆ ನಾ ಕಟ್ಟಿದ ರೊಕ್ಕದಾಗ ನೀನು ಹೋಗು, ಏನಾಗೋದಲ್ಲ. ಹಂಗೆ ಕೇಳಿದೆ ಅಂತ ಹೇಳಿ ಅವ್ರ ಬದಲಿ ನಾ ಬಾಳ್ತೇನ್ರಿ ಅಂತಂದು. ಅಯ್ಯನಲ್ತಕ್ಕ ಹಂಗೆಲ್ಲ ಸೇರ್ಸ್ಕೊಳಂಗಿಲ್ಲ ಅವ್ರು. ಯಾರು ಹೆಸರು ಬರ್ಸುತ್ತೆ ಅವರ ಹೋಗ್ಬೇಕು. ನೀನು ಹೆಸರು ಬರ್ಸಿ ಮತ್ತೊಬ್ರು ಹೋದ್ರೆ ಅವ್ರೇ ಕೇಳ್ತಾರೆ, ಮತ್ತೆ ಎಕ್ಸ್ಟ್ರಾ ರೊಕ್ಕ ಕಟ್ರಿ ಅಂತಾರೆ. ಕೊಡ್ತೀಯ ನೀನು ಎಕ್ಸ್ಟ್ರಾ ರೊಕ್ಕನ? ಗೌಡ್ರ ಅಕ್ಕರ ಅದಿರೇನ್ರಿ ಮನ್ಯಾಗ? ಬರ್ರಿ ಅಕ್ಕರ, ಅದೇ ಬರ್ರಿ ಒಳಗದ. ನಮಸ್ಕಾರ ರೀ ಅಕ್ಕರ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರವ. ಅಂದಂಗ ನೀ ಯಾರು ಗೊತ್ತಾಗಲಿಲ್ಲ ತಾಯಿ. ನನ್ನ ಹೆಸರು ಚಂದ್ರಿ ಅಂತಂದ್ರಿ, ನಾನು ಹೋಮ್ ಮೇಕರ್ ರೀ. ಏನು ಮೇಕರ್ ಅಂದಿ? ಅರ್ಥ ಆಗಲಿಲ್ಲ ನನಗೆ. ಅಯ್ಯ ನೀನು ಹೋಮ್ ಮೇಕರ್ ಅಂದದ್ದವ್ರು ನೆಕ್ಕರ್ ಒಂದು ಕೇಳಂದ್ರೆ 10 ಕೇಳ್ತದಕ್ಕೆ ಕಿವಿಗೆ. ಅಯ್ಯ ನನಗೆ ಅರ್ಥ ಆಗಲಿಲ್ಲ, ಕೇಳಿದೆ. ಅದಕ್ಕೆ ಯಾಕೆ ಸೆಟ್ ಮಾಡ್ಕೋಬೇಕು? ಗೊತ್ತಿದ್ರೆ ಹೇಳ್ಬೇಕು, ಇಲ್ಲ ಸುಮ್ಮನೆ ಇರ್ಬೇಕು. ಅದು ಏನು ಅಂದಲ್ಲವ ನೀನು? ಅದು ಹಂಗಂದ್ರೆ ನನಗೆ ಗೊತ್ತಿಲ್ಲ. ನೀನು ಹೇಳು ಏನು ಮಾಡೋದು ಹಂಗಂದ್ರೆ? ಅದು ನೋಡ್ರಿ ಅಕ್ಕರ, ನಾವು ಮನೆ ಕೆಲಸ ಎಲ್ಲ ಮಾಡ್ಕೊಡ್ತೇವೆ ರೀ. ಕಸ ಹೊಡೆಯೋದು, ಮೊಸರು ತಿಕ್ಕೋದು, ಬಟ್ಟೆ ತೊಳೆಯೋದು, ಅಡುಗೆ ಮಾಡಿಕೊಡೋದು, ಒಟ್ಟು ನೀವೇನು ಹೇಳಿದ್ರು ಎಲ್ಲ ಮಾಡ್ಕೊಡ್ತೇವೆ. ಅದಕ್ಕೆ ನಮ್ಮನೆ ಹೆಣ್ಮಕ್ಳಿಗೆ ಆರಾಮಿಲ್ಲ, ಒಂದು ಸ್ವಲ್ಪ ದಿವಸ ನಮ್ಮನೆ ಕೆಲಸಕ್ಕೆ ಬಾರವ ಅಂತಂದು ಗೌಡ್ರು ಹೇಳಿದ್ರೆ ಅದಕ್ಕೆ ಬಂದಿದ್ರಿ ನಾನು. ಓ ಮನೆ ಕೆಲಸದಕ್ಕೇನ? ಹ್ಞೂನವ, ನಂದು ಸೊಂಟ ಭಾಳ ಹಿಡ್ಕೊಂಬಿಟ್ಟೈತಿ, ಮೊಣಕಾಲು ನೋವಾಗ್ಯವು. ಚಲೋ ಆಗ್ಬಿಡು, ನಾನು ಹೇಳೋಣಂತ ಮಾಡಿದ್ದು ನನ್ನ ಗಂಡಗ, ಯಾವ್ದಾರ ಒಂದು ಆಳು ನೋಡ್ರಿ ಅಂತಂದು. ಪುಣ್ಯಕ್ಕೆ ಅವರ ನೋಡ್ಕೊಂಬಂದಾರ, ಚಲೋ ಆಯ್ತು. ಅಲ್ಲ ಮನೆ ಕೆಲಸದಕ್ಕೆ ಅಂತಂದು ಹೇಳ್ಬಿಟ್ರೆ ಮುಗಿದೋಕತ್ತು. ಅದೇನ ಮೇಕರು ಅನ್ಕೋತ ಕುತ್ಕೊಂಡ್ಯಾವ ನೀನು? ಇಲ್ರಿ, ಹಾಗೆಲ್ಲ ಮನೆ ಕೆಲಸದಾರ ಅನ್ನಂಗಿಲ್ಲ, ನಮ್ಗೆ ಹೋಮ್ ಮೇಕರ್ಸ ಅನ್ಬೇಕು. ಆಮೇಲೆ ನಾನು ಕೆಲವು ಕಂಡೀಷನ್ಸ್ ಅದಾವ ರೀ, ಅವನ್ನೆಲ್ಲ ಒಪ್ಪಿಗೆಂದ್ರೆ ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತೇನೆ ನಾನು. ಇಲ್ಲ ಅಂದ್ರೆ ಇಲ್ಲ, ಮತ್ತು ಬೇರೆ ಯಾರನ್ನಾರು ನೋಡ್ಕೋಬೋದು ನೀವು. ಏನು ನಿನಗೂ ಕಂಡೀಷನ್ ಅದಾವ? ನಾವು ಮನೆ ಕೆಲ್ಸಕ್ಕೆ ಇಟ್ಕೋಬೇಕಾಗಿರೋದು, ನಾವು ಕಂಡೀಷನ್ ಹಾಕೋದಕ್ಕೆ ಒಂದು ಅರ್ಥ ಇರ್ತೈತಿ. ನೀ ಕಂಡೀಷನ್ ಅಂದ್ರೆ ಸರಿ ತಗ, ಕೇಳೇ ಬಿಡ ನಾವು ಒಂದ್ಸಲ ಏನು ಆಕತೆ. ಸರಿ ಹೇಳವ, ಏನು ನೀನು ಕಂಡೀಷನ್? ನೋಡ್ರಿ, ನಾನು ಬೆಳಗ್ಗೆ 8:00 ಬರ್ತೇನೆ. ನಾನು ಬರೋದ್ರಾಗ ನೀವು ಎಲ್ಲ ಅಲ್ಲದಲ್ಲೇ ಏನು ಕೆಡವಿರಂಗಿಲ್ಲ, ಎಲ್ಲ ಸ್ವಚ್ಛ ಇರ್ಬೇಕು. ನನಗೆ ನಾ ಬಂದಕ್ಕೆ ಕಸ ಹೊಡಿತೇನೆ. ಕಸ ಹೊಡೆದು ಹೊರಗೆ ನೀರು ಹಾಕಿ ರಂಗೋಲಿ ಹಾಕಿ ಬರ್ತೇನೆ. ಅಷ್ಟೊತ್ತಿಗೆ ನಾನು 1 ಲೋಟ ಚಹಾ ರೆಡಿ ಇರಬೇಕು. ನೀವು ಚಹಾ ಕೊಟ್ಟ ಮೇಲೆ ನಾನು ಪಾತ್ರೆ ತೊಳೆಯೋದು, ಅಲ್ಲಿ ತನಕ ಪಾತ್ರೆ ತೊಳೆಯಂಗಿಲ್ಲ. ಅಷ್ಟೆಲ್ಲ ಮಾಡತ್ತನ ಅಂದ್ರೆ 9:30 ಆಕೈತಿ. ಅಷ್ಟೊತ್ತಿಗೆ ನಾನು ಟಿಫನ್ ಮಾಡ್ತೇನೆ. ಅದಕ್ಕೆ ನೀವು ಸ್ವಲ್ಪ ಎಲ್ಲ ಹೆಚ್ಚು ಕೊಡ್ಬೇಕು. ಏನು ತರಕಾರಿ ನಾಷ್ಟ ಮಾಡ್ಬೇಕು ಅನ್ನೋದಿರ್ತೈತಿ, ಅದಕ್ಕೆ ತಕ್ಕ ನೀವು ತರಕಾರಿ ಎಲ್ಲ ಹೆಚ್ಚಿಡ್ಬೇಕು. ಪಲಾವ್ ಮಾಡ್ಬೇಕಂದ್ರೆ ಇಷ್ಟು ತರಕಾರಿ ಹೆಚ್ಚಬೇಕು. ಅಲ್ಲ ದೋಸೆ ಪಡ್ಡು ಇಂಥವೆಲ್ಲ ಮಾಡ್ಬೇಕಂದ್ರೆ ಹಿಂದಿನ ದಿನ ನೀವು ಅಕ್ಕಿ ತಿರುವಿ ರೆಡಿ ಇಟ್ಟಿರ್ಬೇಕು. ಬೆಳಗ್ಗೆ ಆಲೂಗಡ್ಡೆ ಬೇಯಿಸಿಟ್ಟಿರ್ಬೇಕು. ದೋಸೆ ಗೀಸೆ ಮಾಡೋದಿತ್ತಂದ್ರೆ ಚಟ್ನಿಗೆ ಕೊಬ್ಬರಿ ಎಲ್ಲ ತುರಿದು ರೆಡಿ ಮಾಡಿಟ್ಟಿರ್ಬೇಕು. ಅದಾದಮೇಲೆ ನಾನು ಬಂದು ಚಟ್ನಿ ಮಾಡಿ ಪಡ್ಡವೆಲ್ಲ ಹಾಕಿ ಕೊಡ್ತೇನೆ. ನೆಕ್ಸ್ಟು ಇನ್ನು ಬಟ್ಟೆ ಗಿಟ್ಟೆ ತೊಳೆಯೋದು. ನಾನು ನಾಷ್ಟ ರೆಡಿ ಮಾಡತನ ನೀವು ಬಟ್ಟೆನೆಲ್ಲ ಸೋಪಿನ ಪುಡಿ ಹಾಕಿ ಕ್ಲೀನಾಗಿ ನೆನೆಗಿಡ್ಬೇಕು. ಆಮೇಲೆ ನಾನು ಬಟ್ಟೆ ತೊಳೆದು ಹಾಕ್ತೇನೆ. ಯವ್ವ ನಿನ್ನ ಕಂಡೀಷನ್ನ ಅಲ್ಲ, ಮನೆಗೇನು ಚಪಾಟಿ ಇರಬಾರ್ದಂತ ಬಂದು ನೀ ಕಸ ಹೊಡಿತೀವಿ. ನೀನು ರಂಗೋಲಿ ಹಾಕಿ ಬರ್ತಂಕ ನಾವು ಚಹಾ ಮಾಡಿ ಕೈಯಾಗ ಕೊಡ್ಬೇಕು.
ಮತ್ತೆ ಎಲ್ಲ ನಾವ ರೆಡಿ ಮಾಡಿಟ್ರ ಆಮೇಲೆ ನಾಷ್ಟ ನೀ ಮಾಡ್ಕೊಡಕ್ಕಿ. ಇದ್ರಾಗ ಏನಾಯ್ತು? ಇಬ್ರು ಸಮಾಸರಿ ಅನ್ಸಿದೆ ಹೆಂಗಾತಲ್ಲ ಕೆಲಸನ. ನೀ ಮಾಡೋದಂತದ ಏನು ಓದಿದ್ರಾಗ ಇಷ್ಟೆಲ್ಲ ರೆಡಿ ಮಾಡಿಟ್ಟೆ ಅಂದ್ರೆ ಮನೆ ಸಣ್ಣ ಹುಡುಗರು ಇರ್ತಾವಲ್ಲ ಅವ ಆಟ ನಾಷ್ಟ ಮಾಡಿ ಹಾಕ್ಬಿಡ್ತಾವು. ಮತ್ತೆ ನೀನು ಎದಕ್ಕೆ ಬೇಕಾದಕ್ಕೆ? ಸರಿ ಹೇಳಿದ್ ನೋಡ್ಲಿ. ನೀನು ಇಷ್ಟೆಲ್ಲ ನಾವು ಮಾಡ್ಬೇಕಂತ ನಾವು ಏಟೆಲ್ಲ ಮಾಡ್ಕೊಳಂದ್ರೆ ಮತ್ತೆ ನಿನ್ನ ಅದಕ್ಕೆ ಇಟ್ಕೋಬೇಕು. ಸುಮ್ಮನಿರ್ಲಿ, ನೀನು ಮಾಡಂಗಿಲ್ಲ ಮತ್ತು ಕೆಲಸ ಮಾಡಕ್ಕೆ ಬಂದವ್ರಿಗಿನ ಹಂಗ್ಯಾಕೆ ಹಿಂಗ್ಯಾಕೆ ಅಂತೀಯಲ್ಲ. ಸಿಗೋದ ಕಷ್ಟ ಆಗೈತೆ ಕೆಲಸದಾರ ತಡ್ಕ ಮತ್ತೇನೇನು ಹೇಳ್ತಾರೆ ಕೇಳೋಣ. ನೀವು ಹೇಳುವ ಅಕ್ಕಿ ಕುಟಾಗೇನ. ಇಷ್ಟೆಲ್ಲ ಆದಮೇಲೆ ನಾನು ನಾಷ್ಟ ತಿಂದು ರಿಯಾಲಿಟಿ ಶೋ ಬರ್ತಾವಲ್ಲ ಅವನ್ನ ಬರೋಬ್ಬರಿ ಒಂದು ತಾಸು ಬರ್ತಾವೆ, ಅವು ಏನು ಭಾಳ ಬರಲ್ಲ. ಅಷ್ಟೊತ್ತವರೆಗೂ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡೋಕ್ಕೆ. ಆ ಟೈಮ್ ಒಳಗೆ ರಿಮೋಟ್ ಯಾರು ಕೇಳಂಗಿಲ್ಲ, ಆಮೇಲೆ ಫ್ಯಾನ್ ಏನೋ ಆಫ್ ಮಾಡೋಂಗಿಲ್ಲ. ಅಷ್ಟು. ಮುಂದೆ ಏನೈತ್ರಿ? ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು. ಅಷ್ಟೊತ್ತನ ನೀವು ತರಕಾರಿಗೆಲ್ಲ ಹೆಚ್ಚಿಡ್ಬೇಕು. ರೊಟ್ಟಿ ಬೇಕಂದ್ರೆ ಜಿಗಿಟ್ ಮಾಡಿ ರೊಟ್ಟಿ ಲಟ್ಟಿಸಿಡ್ಬೇಕು ನೀವು. ಚಪಾತಿ ಬೇಕಂದ್ರೆ ಹಿಟ್ಟೆಲ್ಲ ಕಲಿಸಿ ರೆಡಿ ಇಟ್ಟಿರ್ಬೇಕು. ನಾ ಚಪಾತಿ ಲಟ್ಟಿಸಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೇನೆ. ರೊಟ್ಟಿ ಲಟ್ಟಿಸಿಡ್ತೀರಂದ್ರೆ ಅವ್ನು ಬೇಯಿಸಿ ಕೊಡ್ತಾನೆ. ಮುಂದೆ ಹೇಳವ. ಆಮೇಲೆ ಊಟ ಆದಮೇಲೆ 2 ಅವರ್ ಕಂಪಲ್ಸರಿ ನನಗೆ ನಿದ್ದೆ ಆಗಲೇಬೇಕು. ಯಾಕಂದ್ರೆ ರಾತ್ರಿ ಎಲ್ಲ ವಾಟ್ಸಪ್ಪು ಆಮೇಲೆ ಇನ್ಸ್ಟಾಗ್ರಾಮು ಅವೆಲ್ಲ ಯೂಸ್ ಮಾಡಿ ಟೈಮ್ ಭಾಳ ಲೇಟ್ ಆಗಿಬಿಡ್ತದೆ ಮಕ್ಕಳಕ್ಕೆ, ನಿದ್ದೆ ಆಗಿರಲ್ಲ. ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಹೊತ್ತು ಮಲಗಲೇಬೇಕು. ಆವಾಗ ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಫ್ಯಾನರಾತು ಎ ಸಿನರಾತು ಒಟ್ಟು ಆನ್ ಇರಲೇಬೇಕು ಆ ಟೈಮ್ನಾಗ. ಸರಿ ಮುಂದೆ ಹೇಳುವ. 3 ರಿಂದ 5 ಗಂಟೆವರೆಗೂ ನನ್ನ ನಿದ್ದೆ ಟೈಮ್ ಆಗಿರೋದ್ರಿಂದ ಮನೆಗೆ ಯಾರ ಬಂದರು ಜ್ಯೂಸ್ ಮಾಡು ಚಹಾ ಮಾಡು ಅದು ಮಾಡು ಇದು ಮಾಡು ಅಂತ ನನಗೇನೋ ಡಿಸ್ಟರ್ಬ್ ಮಾಡೋಂಗಿಲ್ಲ. ಸರಿ ಆತವ. ಮುಂದೆ 5 ಗಂಟೆ ಆಗಿರೋದ್ರಿಂದ ಸಂಜೆ ಆಗಕ್ಕೆ ಬಂದಿರ್ತೈತೆ ಅಲ್ಲ 5 ಗಂಟೆಗೆ. ಸಾಯಂಕಾಲ ಕಸ ಹೊಡಿತೇನೆ. ಕಸ ಎಲ್ಲ ಹೊಡೆದು ನಾವು ಒಳಗೆ ಬರತನ ಅಂದ್ರೆ 5:30 ಆಗಿರ್ತೈತಿ. ಅಷ್ಟೊತ್ತಿಗೆ ನೀವು 1 ಕಪ್ ಚಹಾ ಕೊಡ್ಬೇಕು, ಬಿಸಿದು. ನನಗೆ ಚಹಾ ಇಲ್ಲ, ನನಗೆ ನಿದ್ದೆನ ಹರಿಯಂಗಿಲ್ಲ ನನಗೆ. ಅದಕ್ಕೆ 1 ಲೋಟ ಚಹಾ ಕುಡಿದು ನಾನು ಮತ್ತೆ ರಾತ್ರಿ ಅಡುಗೆ ಎಲ್ಲ ಮಾಡ್ತೇನೆ. ಅಡುಗೆ ಎಲ್ಲ ಮಾಡಿಟ್ಟು ಸಾಯಂಕಾಲ ಮನೆಗೆ ಹೋಗ್ಬಿಡ್ತೇನೆ ನಾನು 7 ಗಂಟೆಗೆ. ತಿರ್ಗಾ ನಾಳೆ ಬೆಳಗ್ಗೆ 8:30ಗೆ ನಾ ಬರೋದು. ಆತವ. ಸರಿ ಅದೆಲ್ಲ. ರಾತ್ರಿ ಅಡುಗೆ ಏನು ಮಾಡ್ತೀವಿ ಅನ್ನೋದು ಹೇಳೇ ಇಲ್ಲಲ್ಲ. ರಾತ್ರಿ ಅಡುಗೆ ಅನ್ನೋಕೆ ಏನು ಇರ್ತೈತೆ ರೀ? ಮಧ್ಯಾಹ್ನದ ಸ್ವಲ್ಪ ಸಾರು ಪಲ್ಯ ಎಲ್ಲ ಇರ್ತೈತೆ, ಅದನ್ನ ಬಿಸಿ ಮಾಡಿಟ್ಟಿರ್ತೀನಿ. ಒಂದು ಸ್ವಲ್ಪ ಅನ್ನ ಮಾಡಿಡ್ತೀನಿ. ಇವ್ರಿಗಾಗಿ ಬೇಕಂದ್ರೆ ಇವರು ನಾ ಹೋದ್ಮೇಲೆ ಆರಾಮ್ ಊಟ ಟೈಮಿಗೆ 1-2 ಮುದ್ದೆ ಮಾಡ್ಕಲ್ಲಿ, ಇಲ್ಲ ಚಪಾತಿನಾರ ಇದ್ದದ್ದು ತಿನ್ಕಲ್ಲಿ, ಇಲ್ಲ ಅನ್ನ ಊಟ ಮಾಡಿದ್ರೆ ಸಾಕು. ರಾತ್ರಿ ಭಾಳ ಊಟನೂ ಮಾಡಬಾರ್ದು, ಹೆವಿ ಫುಡ್ ತಗೋಬಾರ್ದು. ಹಣ್ಣು ಗಿಣ್ಣು ತಿಂದು ಮಕ್ಕೊಂಬಿಡ್ಬೇಕು ಅಷ್ಟೇ, ಹಣ್ಣು ತಿಂದು ಹಾಲು ಕುಡಿದು. ಹಾಗಾಗಿ ರಾತ್ರಿ ಅಡುಗೆ ಅಷ್ಟಕ್ಕಷ್ಟೇ ಸಿಂಪಲ್ಲಾಗಿರ್ತೈತಿ. ಸರಿ ಬಿಡವ. ಅಂದಂಗೆ ಇಷ್ಟೆಲ್ಲ ಮಾಡೋಕೆ ಪಗಾರ ಎಷ್ಟು ತಗೊಂತೀಯವ? ಪಗಾರ ಅಂದ್ರೆ ನೋಡ್ರಿ 8 ತಾಸಿಂದು ಡ್ಯೂಟಿ ಆ್ಯಕ್ಚುಲಿ. ಅದು 8 + 4 12. ನಂದು 12 ತಾಸಿನ ಡ್ಯೂಟಿ ಆಕತಿ. ಅದಕ್ಕೆ ನೋಡಿ ಹಾಕ್ಕೊಡ್ರಿ ನೀವು. ಲಲ್ತಕ್ಕ ಇದು ಒಂದು ಮಾತು ಅಡ್ಡಿಲ್ಲ ನೋಡವ. ಏನ ಪಾಪ ಇಷ್ಟೆಲ್ಲ ಮಾಡ್ತಾರನ್ನ ರೊಕ್ಕ ಮಾತ್ರ ಜಾಸ್ತಿ ಅಡ್ಡಿಲ್ಲ. 1200 ರೂಪಾಯಿ ಅಲ್ಲ ಅಲ್ಲ ತಾಯಿ. ಏನ ಅಂದಲ್ಲ ನಿನ್ನ ಹೆಸರು? ಚಂದ್ರಿ. ಅಲ್ಲ ಹೊಲಕ್ಕೆ ಹೋಗೋರ ಮುಂಜಾನೆ 10ಕ್ಕೆ ಹೋಗಿ 5ಕ್ಕೆ ಬರೋರ 300 ರೂಪಾಯಿ ಪಗಾರ ತಗೊಂತಾರೆ ಒಂದು ದಿನಕ್ಕೆ. ನೀನು 30 ದಿನಕ್ಕೆ 1200 ರೂಪಾಯಿ ತಗೊಂತಾನೆ ಅಂತಿಲ್ಲ. ಆದ್ರೆ ಭಾಳ ಕಮ್ಮಿ ಆಗ್ಬಿಡು. ಪಾಪ ನಿನ್ನ ಮಂತೇನವ್ರು ಹೆಂಗೆ ನಡೀತೈತಿ? ಮಕ್ಕಳು ಮರಿ ಸಾಲೆ ಸಂಬಂಧ ಅದಕ್ಕೆ ಕಟ್ಟ ಇದಕ್ಕೆ ಕಟ್ಟ ರೇಷನ್ 1-2 ಬೇಡವಾ? ಅಷ್ಟು ಕಮ್ಮಿ ಆದ್ರೆ ಪಾಪ ಸರಿ ಆಗೋದಲ್ಲ. 1500 ರೂಪಾಯಿ ಕೊಡ್ತಾರೆ ನೋಡಿ. ನಾನು ಬೇಡ ಅನ್ನಕ್ಕೆ ಹೋಗಬೇಡ. ಪಾಪ ನನಗೂ ಗೊತ್ತಾಕತಿ ಮಕ್ಕಳು ಮರಿ ಹೆಂಗೆ ಜೋಪಾನ ಮಾಡ್ತೈತಿ. ಅದಕ್ಕೆ ಸುಮ್ಮನೆ ಹೂ ಒಂದು 1500 ರೂಪಾಯಿ ತಗೋ ಪಗಾರನ. ಅಯ್ಯೋ ಅಕ್ಕರ, ಯಾರು ಹೇಳಿದ್ರಿ ನಿಮಗೆ 1200 ರೂಪಾಯಿ ಪಗಾರ ಅಂತಂದು? ಅದು ಒಂದು ತಿಂಗಳಿಗೆ. ನಾನು ಹೇಳಿದ್ದು 12 ತಾಸು ಡ್ಯೂಟಿ ಆಕತಿ. ಎಷ್ಟು ಪಗಾರ ಒಂದು ಕಂಪ್ನಿಯಾಗ ಎಷ್ಟು ಕೊಡ್ತಾರಲ್ಲ ಅದರಂತೆ ಲೆಕ್ಕ ಮಾಡಿ ಕೊಡ್ರಿ ಅಂದದ್ದು. ನೀವು 30 ದಿನಕ್ಕೆ 1200 ರೂಪಾಯಿ ಕೊಡ್ತಾನೆ ಅಂತೀರಲ್ರಿ. ಓಹೋ, ನಾನು ಒಂದು ದಿವ್ಸಕ್ಕೆ ಮಿನಿಮಮ್ 1000 ರೂಪಾಯಿ ಚಾರ್ಜ್ ಮಾಡ್ತಾನೆ ಅಂತ ನಿಮಗೆ ಒಂದು ತಿಂಗಳಿಗೆ 1200 ರೂಪಾಯಿ ತಗೊಂತಾನೇನ್ರಿ? ಏನ ಒಂದು ದಿನಕ್ಕೆ 1000 ರೂಪಾಯಿನಾ? ಹಂಗಂದ್ರೆ ಒಂದು ತಿಂಗಳಿಗೆ ಎಷ್ಟೊತ್ತು? 30,000. ಓವ್ವ ಆತ್ಬಿಡು, ನಮ್ಮಂತನ ಮುರಿತಾಳಕ್ಕೆ. ಒಂದು ತಿಂಗಳಿಗೆ 30,000 ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? ಓವ್ವ 3,60,000. ಲೆಕ್ಕ ಮಾಡೋಕ್ಕಾಗೋದಲ್ಲ ಬಿಡು ನನ್ನ ಕಡೆಯಿಂದ ಇದನ್ನು. ಹೌದ್ರಿ, ಮತ್ತು ಹೊರಗೆಲ್ಲರ ಕೆಲ್ಸಕ್ಕೆ ಹೋಗಿ ಅಂದ್ರೆ ಬೇಕಾದಷ್ಟು ಪಗಾರ ಕೊಡ್ತಾರೆ. ಅದು AC ರೂಮ್ನಾಗ ಕುಂದ್ರಿಸಿ ಕುಂತಲ್ಲೇನ ಚಹಾ ನೀರು ಎಲ್ಲ ಅವರ ತಂದು ಕೊಟ್ಟಿರ್ತಾರೆ. ನಾವಿನ್ನು ಇಲ್ಲಿ ಓಡಾಡಿ ಕೆಲಸ ಮಾಡ್ಬೇಕು. ಅದು ಅಲ್ಲದೆ ನಿಮ್ಮ ಮನೆಯಾಗ ಇದಿಲ್ಲ ಅಂತ ವಾಷಿಂಗ್ ಮೆಷಿನ್. ನಿನ್ನೆನ ಹೇಳಿದ್ರೆ ಪಾಪ ಗೌಡ್ರು ನಮ್ಮ ಮನೆ ವಾಷಿಂಗ್ ಮೆಷಿನ್ ಇಲ್ಲವ, ಕೈಲೇ ಒಗೆದು ಹಾಕ್ಬೇಕು ಅಂತಂದು. ಆತು ತಗೊಳ್ರಿ, ನೀವೇನ ನಮಗೆ ಭಾಳ ಪರಿಚಯ ಅದಾರ. ಇದು ಒಂದು ಸಲ ಮಾಡ್ತಾನೆ ನಿಮ್ಮ ಮನೆ ಕೆಲಸನ. 1 ತಿಂಗಳಾದ್ಮೇಲೆ ನೀವು ತಗೊಳ್ರಿ ವಾಷಿಂಗ್ ಮೆಷಿನ್ನ. ಆಮೇಲೆ ಮಷಿನ್ಗೆ ಬಟ್ಟೆ ಹಾಕೋದು ಅಂತಂದು ಹೇಳಿ ಹ್ಞೂ ಅಂದಮೇಲೆ ಬಂದೆ ನಾನು ಮನೆಗೆ. ಏನು ವಾಷಿಂಗ್ ಮೆಷಿನ್ ತಗೊಳಕ್ಕೆ ಹ್ಞೂ ಅಂದಾರ ಇವರು?
ಹೌದಾ ಗಂಡ ನೀನು ಮಿಕ್ಸರ್ ಕೆಟ್ಟತ್ರಿ ಒಂದು ಮಿಕ್ಸರ್ ತಂಬರ್ರಿ ನನಗೆ ಆಗೋದಲ್ಲ ಕುಂತಿರುವಕ್ಕ ಹಿಂಡಿ ಪಂಡಿಲ್ಲ ಅಂತಂದ್ರೆ ಅಯ್ಯೋ ಒಳ್ಳಾಗ ರೀ ಕಲ್ಲಾಗ ರೀ ರುಚಿ ಭಾಳ ಆಕತಿ ಅದು ಹಂಗೆ ಹಿಂಗೆ ಅಂತಂದು 108 ಉಪದೇಶ ಹೇಳ್ತಿದ್ದೆ ನನಗೆ ಈಗ ಆಕಿಗೆ ಯಾರು ವಾಷಿಂಗ್ ಮಷಿನ್ ತಂದು ಕೊಡಕ್ಕೆ ಹ್ಞೂ ಅಂದಿಯೇ ಹೌದಪ್ಪ ಮತ್ತೆ ನೀನು ಏನೇನು ಹೇಳಿದೆ ಆಕಿಗೆ ಅಲ್ಲ ಅಲ್ಲಲ್ಲಿ ನನ್ನ ಮೇಲೆ ರೇಗ್ ಬರ್ತೀಯಲ್ಲ ನೀನು ನಾನೇನು ಇದನ್ನೆಲ್ಲ ನನ್ನ ಸಲುವಾಗಿ ಮಾಡ್ಕೊಳಕತ್ತೇನೆ ಏನ ನಿನಗೋಸ್ಕರ ಮಾಡಿರೋದು ನಿನ್ನ ಸೊಂಟ ಸರಿ ಇಲ್ಲ ಕಾಲು ಆರಾಮಿಲ್ಲ ಪಾಪ ನಾನು ಹೆಂಡತಿ ತ್ರಾಸಾಕತ್ತಿಲ್ಲ ಅಂತ ನಾನು ಇಷ್ಟೆಲ್ಲ ಬಡ್ದಾಡಕತ್ತೀನಿ ನನ್ನ ಮೇಲೆ ಉರಿದು ಬೀಳ್ತಿಯಲ್ಲ ನೀನು ಹಾಂ ದುಂಡಿಯಾಗಾದ್ರೆ ಹಿಂಡಿ ಪಂಡಿ ಎಲ್ಲ ಮಾಡ್ಕೋಬೋದು ಬಟ್ಟೆ ಒಗ್ಯಾಕತ್ತೇನೆ ಅದಕ್ಕೆ ಹ್ಞೂ ತಗೊಳವ ತಂದು ಕೊಡ್ತಾನೆ ಅಂದೆ ನೀನು ನೋಡ್ತೀಯ ಗೌಡ್ರ ನಿಮ್ಮ ಜಗಳ ಏನಿದ್ರು ನೀವು ಆಮೇಲೆ ಮಾಡ್ತೀರಿ ನನಗೇನಾರ ಒಂದು ಹೇಳ್ರಿ ನಾನು ಇನ್ನೂ ಕೆಲಸ ಬಿಟ್ಟಲ್ಲಿ ಬೇರೆಯವ್ರ ಮನೆಯಿದೆ ಅವ್ರ ಮನ್ಯಾಗನು ಮತ್ತು ಪಾಪ ಮಾಡಾರ ಯಾರಿಲ್ಲ ಅದಕ್ಕೆ ನೀವು ನಮ್ಮ ಮನೆ ಕೆಲಸ ಬಿಡಬೇಡವ ಅಂದಾರ ನೀವೇನು ಹೇಳ್ತೀರ ನೋಡ್ಕೊಂಡು ನಾನು ಅವ್ರಿಗೆ ಹೇಳ್ತೇನೆ ನೋಡವ ಸದ್ಯಕ್ಕೆ ನೀನು ಅವ್ರ ಮನೆ ಕೆಲಸ ಬಿಡಕ್ಕೆ ಹೋಗ್ಬೇಡ ನಮ್ಮ ಮನೆಗೆ ಹರ್ಕತ್ತಾದಾಗ ನಾನು ಫೋನ್ ಮಾಡಿ ನಿನಗೆ ಹೇಳ್ತೇನಂತ ಈಗ ಸದ್ಯಕ್ಕೆ ಹೋಗ್ಬಿಡವ ನೀನು ಪಾಪ ನೀನು ಕೆಲಸ ಅಲ್ಲಿ ಹರ್ಕತ್ತಕ್ಕವು ಏನು ರೀ ಗೌಡ್ರ ನಿಮ್ಮ ಮಾತು ಏನು ಮರ್ಯಾದನೇ ಇಲ್ಲೇನ್ರಿ ಮನ್ಯಾಗ ಆತವ ನಾಳಿಂದ ಕೆಲ್ಸಕ್ಕೆ ಬಾ ಅಂತ ನೀವು ಅಂದಿದ್ರಿ ಅದಕ್ಕಂತೇಳಿ ನಾನು ತಡಿ ಇವತ್ತು ಮಾತಾಡ್ಕೊಂಡು ಹೋದ್ರಾತ ಹೆಂಗಾರ ಯಾಕಾಗಲಿ ಅಂತ ಅಡ್ವಾನ್ಸ್ ಆಗಿ ಬಂದ್ರೆ ಅಕ್ಕರ್ ನೋಡಿದ್ರೆ ಹಿಂಗೆ ಅಂತಾರ ನಿಮ್ಮ ಮಾತು ಕೇಳ್ಕೊಂಡು ನಾನು 2 ಮನೆ ಕೆಲಸ ಮಾಡೋಕ್ಕೆ 1 ಮನೆ ಬರೋಂಗಿಲ್ಲ ಅಂತ ಹೇಳಿ ಬಂದುಬಿಟ್ಟೆ ಹಿಂಗೆ ಅಕ್ಕತಿ ಅಂದಿದ್ರೆ ನಾ ಬಿಡ್ತಿದ್ದೆ ಇಲ್ಲಿ ಬಿಡ್ರಿ ಕೆಲಸನ ಈಗ ನನಗೆ 1 ತಿಂಗಳ ಪಗಾರ ಕೊಡ್ರಿ ನೀವು ನಾನು ಮಾಡಕ್ಕೆ ಹೋಗಲಿ ಏನು ಕೆಲಸ ಮಾಡಲಾರ್ದನ 1 ತಿಂಗಳ ಪಗಾರ ಕೊಡ್ಬೇಕು ನಿನಗೆ ಬರೀ 1 ದಿನ ಬಂದು 2 ಮಾತಾಡಿ ಹೋಗಿದ್ದಕ್ಕೆ 30,000 ರೂಪಾಯಿ ಅವ್ವ ಹೋಗ್ಬಿಡು ಯಾರ್ದಾರ ಮಂತನ ಮುರಿದೇವ ನೀನು ಅಕ್ಕರ ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಕೆಲ್ಸಕ್ಕೆ ಇಟ್ಕೊಳೋರು ಅಲ್ಲ ಪಗಾರ ಕೊಡೋರು ಅಲ್ಲ ಕೊಡೋರಿಗಿನ್ನೂ ಕಲ್ಲು ಹಾಕಕ್ಕೆ ಹೋಗ್ಬೇಡ್ರಿ ನಾನು ಇವ್ರ ಮಾತು ಕೇಳಿ 1 ಮನೆ ಕೆಲಸ ಬಿಟ್ಟಿರೋದಕ್ಕೆ 1 ತಿಂಗಳ ದಿನ ಅವ್ರು ಬೇರೆದವ್ರನ್ನ ಹಚ್ಕೊಂಡಾರ ಈಗ ನಂದು ಅಲ್ಲಿ ಕೆಲಸ ಹೋತಿಲ್ಲ ರೀ ಮತ್ತು ಇವರು ಕೆಲ್ಸಕ್ಕೆ ಇಟ್ಕೊಳ್ಳಿಲ್ಲ ನಾನು ಇವ್ರ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಾನು ಯಾಕೆ ಅಡ್ವಾನ್ಸ್ ರೊಕ್ಕ ಕೇಳ್ತಿದ್ದೆ ಕೇಳ್ತಾನೆ ಇರಲಿಲ್ಲ ಹೆಂಗೆ ಪಗಾರ ಕೊಡ್ತಾರೆ ಬಿಡು ಅಂತಿದ್ದೆ ಸುಮ್ಮನೆ ಹಾಕಿದ್ದೆ ಈಗ ಇವ್ರ ಕೆಲ್ಸಕ್ಕೆ ತಗೊಂಡಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಪಗಾರ ಕೇಳಾಕತ್ತಿರೋದು ನಾನು ರೊಕ್ಕ ಕೊಟ್ರೆ ನಾನು ಹೋಗ್ಬೇಕ್ರಿ ಇಲ್ಲಾಂದ್ರೆ ನಾನು ಬಿಡೋಕೆ ಬಿಡ್ರಿ ಆ ಕಡೆ ಪೊಲೀಸ್ ಸ್ಟೇಷನ್ಗೆ ಆದರೂ ಕಂಪ್ಲೇಂಟ್ ಕೊಡೋಕಿನ ಏನ್ರಿ ಇದು ಏನು ಹೇಳ್ತೀರಿ ಇದಕ್ಕಿಗೆ ತಿಂದಂಗಲ್ಲ ಉಂಡಂಗಲ್ಲ ನಾ ಆಸ್ತಿ 30,000 ರೂಪಾಯಿ ಅವ್ವ ಅಯ್ಯೋ ಶಿವನೇ ಪರಮಾತ್ಮ ನನಗೆ ಬೇರೆ 2,000 ರೂಪಾಯಿ ಜಿಮ್ಮೆ ಕೊಟ್ಟದಕ್ಕೆ ರೊಕ್ಕ ಹಾಳು ಮಾಡಿದಿ ಅಂತಂದು ಒಂದು ದಿನಕ್ಕೆ 9 ಸಲ ಅಂತೀವಿ ಉಂಡದ್ದು ದರಗಂಗಲ್ಲ ನನಗೆ ನಮ್ಮಿ ಕಾಟ ಕೊಡ್ತಿದ್ದಿ ಈಗ 30,000 ರೂಪಾಯಿ ನೀ ಮಾಡ್ತಿಲ್ಲ ಇದು ಹಾಳಾಗೋದಂಗಲ್ಲ ನೀವು ಸ್ವಲ್ಪ ಸುಮ್ಮನೆ ಇರ್ತೀಯನ ಇನ್ನೂ ಕೊಟ್ಟಿಲ್ಲ ಬಿಟ್ಟಿಲ್ಲ ಒಟ 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 ಚಲೋ ಇಟ್ಬಿಟ್ಟಾಳ ನನಗೆ ಏನಾರ ಅನ್ಲಿಲ್ಲ ನಿನ್ನೆ ಉಂಡದ್ರಾಗಂಗಿಲ್ಲ ಅದಕ್ಕೆ ನೀನು ಒಟ ಒಟ ಅನ್ಬೇಕು ಆತು ಆಕೆ ಏನು ಹೇಳಿ ಕಳಿಸ್ರಿ ಆಕೇನು ನಮ್ಮನೆ ಕೆಲಸ ಮಾಡೋದು ಬೇಡ ಆಕೆಗೆ ಮಾತ್ರ 1 ರೂಪಾಯಿ ರೊಕ್ಕ ಕೊಡಂಗಿಲ್ಲ ನಾನು ನೀವೇನು ಹೇಳ್ತೀರಿ ನಿಮಗೆ ಬಿಟ್ಟದ್ದು ನೋಡ್ವಾ ತಾಯಿ ನಾನೇನ ಕೆಲಸದವ್ರು ಬರಲಿ ಅನ್ನೋ ಉದ್ದೇಶಕ್ಕೆ ಹೇಳಿದೆ ಮತ್ತು ಇಲ್ಲಿ ಕೆಲಸಕ್ಕೆ ಬೇಡ ನಾವು ಮಾಡ್ಕೊತೀವಿ ಅನ್ನಕತ್ತೇಳ ನಮ್ಮ ಮನೆಯಕ್ಕಿ ಅದಕ್ಕೆ ನೀನು ಅಲ್ಲೇ ಕೆಲಸ ಮಾಡಿಬಿಡವ 1 ತಿಂಗಳದ್ದೆಲ್ಲ ಪಗಾರ ಕೊಡೋಕ್ಕಾಗಲ್ಲ 1,000 ರೂಪಾಯಿ ಕೊಡ್ತಾನೆ ಸರಿ ತಗೊಂಡು ಹೋಗ್ಬಿಡು ನೀನು ಏನು ಬರೀ 1,000ನಾ ಅಯ್ಯೋ ಶಿವನೇ ನಿಮ್ಮಂಥವ್ರನ್ನೆಲ್ಲರ ನೆಚ್ಚಿಬಿಟ್ರೆ ಮನೆ ಕೆಲಸ ಮಾಡ್ಯಾರ ಸರ್ವನಾಶ ಹೋಗ್ತಾರ ನೋಡ್ರಿ 1,000 ಅಂತ 1,000 ನಿಮ್ಮ ಯೋಗ್ಯತೆಗೆ ತಕ್ಕಷ್ಟು ಕೊಡ್ತೀರಿ ಸಾಕು ಕೊಡ್ರಿ ಅಷ್ಟಾರ ನೋಡ ಚಂದ್ರಿ ನೀನು ಯಾಕೆ ಭಾಳ ಮಾತಾಡಕತ್ತೀವಿ ನಮ್ಮ ಯೋಗ್ಯತೆ ಬಗ್ಗೆ ನೀನೇನ್ಲಿ ಮಾತಾಡ್ತೀವಿ ನಮ್ದು ಎಂಥ ವಂಶ ಅಂತ ಮಾಡಿದಿ ಕೋಟಿನ ನಮ್ಮ ಪುಕ್ಸೋಟಿ ಅಲ್ಲಲ್ಲ ಪುಕ್ಷೇಟೆ ಅಲ್ಲ ಪುಟ್ಟಗೋಸಿಗೆ ಇಟ್ಕೊಂಡು ಅಡ್ಡಾಡೋಂಥ ವಂಶ ನಮ್ದು ನೋಡ ಚಂದ್ರಿ ನೀನು ಯಾಕೆ ಭಾಳ ಮಾತಾಡಕತ್ತೀವಿ ಮತ್ತು ನೋಡು ಸರಿ ಇರಂಗಿಲ್ಲ ಏನ್ಲೇ ನಮ್ಮ ವಂಶದ ಬಗ್ಗೆ ನೀನು ಮಾತಾಡ್ತೀವಿ ನಮ್ಮ ಯೋಗ್ಯತೆ ಬಗ್ಗೆ ನಮ್ಮ ವಂಶ ಅಂದ್ರೆ ಏನಂತ ಮಾಡಿದ್ವಿ ಕೋಟಿ ರೊಕ್ಕನ ನಮ್ಮ ಪುಕ್ಸಟ್ಟೆ ಅಡಿಯ ಪುಟ್ಟಗೋಸಿಗೆ ಇಟ್ಕೊಂಡು ಅಡ್ಡಾಡೋಂಥ ವಂಶ ನಮ್ದು ನಾನು ಮನಸ್ಸು ಮಾಡಿದೆ ಅಂದ್ರೆ ಇಡೀ ಊರ ಕೊಂಡ್ಕೊಂಡ್ಬಿಡ್ತಾನೆ ನೀನು ಒಪ್ಪೈಕೆ ಅಲ್ಯಾಕ ನನಗೆ ಒಂದು ನಾಳೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು 30,000 ಕೊಡೋ ಯೋಗ್ಯತೆ ಇಲ್ಲ ಕೋಟಿ ಪುಕ್ಸಟ್ಟೆ ಇಟ್ಕೊಂಡು ಅಡ್ಡಾಡ ಪುಕ್ಸ್ಕಟ್ಟೆ ತಗರಿ ಕೊಡ್ರಿ 1,000 ಒಕ್ಕ ನಾನು ತಗೊಳವ ನೀನು ರೊಕ್ಕನ ಕೆಲ್ಸಕ್ಕೆ ಇಟ್ಕೊಳ ಯೋಗ್ಯತೆ ಇಲ್ಲ ಅಂದ್ರೆ ಎದಕ್ಕೆ ಕರೆಸ್ಬೇಕು ಮನೆ ತನಕ ನಂತಕ ಮತ್ತೈತಲ್ಲ ಆಕೆ 30,000 ಕೇಳಲ್ಲ ನನಗೆ ಅಷ್ಟು ಬೇಡವ ನನಗೊಂದು 10,000 ಕೊಡ ಸಾಕು ಒಂದು ತಿಂಗಳಿಗೆ ನಿಮ್ಮ ಮನೆ ನೀ ಹೇಳಿದ ಕೆಲಸ ಎಲ್ಲ ಮಾಡಿಡ್ತಾನೆ ನಾನು ಮತ್ತೆ ಆಕೆ ಹೆಂಗೆ ಹೆಚ್ಚು ಕೊಡು ಬಾ ಚಹಾ ಮಾಡಿಕೊಡು ತಿಂಡಿ ಮಾಡಿಕೊಡು ಅಂತ ಏನೂ ಕೇಳಂಗಿಲ್ಲ ಮತ್ತೆ ಎಲ್ಲ ನಮ್ಮ ಮನೆಯಾಗ ತಿಂತೀನಿ ಮಧ್ಯಾಹ್ನಕ್ಕೆ ಡಬ್ಬಿ ತಗೊಂಡ್ಬರ್ತೀನಿ ಎಲ್ಲ ಮಾಡಿ ಮುಗಿಸಿ ರಾತ್ರಿಗೆ 2 ಮುದ್ದೆ ಮಾಡಿಟ್ಟು ನಮ್ಮ ಮನೆಗೆ ಹೋಗ್ಕೊಂಡು ನಾನು ಕೊಡ್ತೀವಿ 10,000ನ ಏನು ಬೇಕಾಗಿಲ್ಲಲೇ ನನಗೆ ಕೆಲಸದವರು ಬೇಡ
ಪುಕ್ಷೇಟೆ ಮಾಡ್ಕೊಡ್ತಾನಂದ್ರೂ ಬೇಡ. ನಾನು ನಿತ್ಕೊಂಡು ಒಟ್ಟು ಅಡುಗೆ ಮಾಡ್ತೇನೆ ಗ್ಯಾಸ್ ಮೇಲೆ. ಏನು ಒಲಿನ ಹಚ್ಬೇಕನ್ನೋದೇನು ನೇಮ್ ಇಲ್ಲ. ನಿತ್ಕೊಂಡು ಒಟ್ಟು ಒಗ್ಗರಣೆ ಪಗಣೆ ಹಾಕ್ತಾನೆ. ನಮ್ಮ ಮನೆಯವ್ರು ಒಟ್ಟು ಬಟ್ಟೆ ಒಗೆಯೋದು ಬಾಂಡೆ ತಿಕ್ಕೋದು ಒಟ್ಟು ಕಸ ಪಸ ಹೊಡೆದು ಮಾಡಿಕೊಡ್ತಾರೆ. ಹಾಂ ಸಾಕು. ಮತ್ತು ಅದಕ್ಕೆ ಯಾಕೆ 10,000 ಗಂಟ್ಲೆ? ನಾನೇನೋ ಒಂದು ಸೀರೆ ತಗೋಬೇಕ್ರಿ, 1,000 2,000 ಕೊಡ್ರಿ ಅಂದ್ರೆ ಎಷ್ಟು ಮಾತಾಡಿರ್ತಾರೆ ಇವರು. ಈಗ ನೋಡು ಆಕೆಗೆ 30,000 ಕೊಟ್ಟು ಕರ್ಕೊಂಬಂದಾರ. ಬಾ 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 ಹೌದ ಗಂಡ ನೀನು? ಇದ್ರೆ ನಿನಗೆ ಇರ್ಬೇಕು ಬಿಡಪ್ಪ. ಅಲ್ಲಿ ನಿನ್ನ ಮೇಗಿನ ಕಾಜಿಗೆ ಕೆಲಸದಕ್ಕೆ ಕರ್ಕೊಂಬಂದ್ರೆ ಹೊಳ್ಳಿ ನನಗೆ ಅಂತೀಯಲ್ಲ. ಏನು ಒಳ್ಳೇದ ಮಾಡಬಾರ್ದು ಬಿಡು ಈಗಿನ ಕಾಲದಾಗ. ಹೆಂಡ್ತಿರ್ಗಾದ್ರೂ ಮಾಡಬಾರ್ದು, ಹೊರಗ್ಲರ್ಗಾದ್ರೂ ಮಾಡಬಾರ್ದು. ಸರಿ ನಡ್ರಿ, ಗೊತ್ತಾಯ್ತು ನನಗೆ. ಇಬ್ಬರು ಸೇರಿ ಅಡುಗೆ ಮಾಡಮ್ ಬರ್ರಿ.